ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕಾನೂನು. ಪಾಪಗಳನ್ನು ಮಾಡಿದವನಿಗೆ ಆ ಭಗವಂತನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಆದರೆ ತಾನು ಮಾಡಿದಂತಹ ಜೀವ ತೆಗೆಯುವಂತಹ ಕೆಲಸಕ್ಕೆ ನನಗೆ ಶಿಕ್ಷೆನಾ? ಕೊಲೆ ಮಾಡಿದ್ರು ಕೂಡ ನಾನು ಸಿಕ್ಕಾಕೊಳ್ಳಲ್ಲ. ಪೊಲೀಸರು ತನ್ನನ್ನು ಮುಟ್ಟೋಕೆ ಆಗಲ್ಲ ಅಂದ್ಕೊಂಡು ತನ್ನ ಹೆಂಡತಿಯ ಜೀವವನ್ನೇ ತೆಗೆದುಬಿಟ್ಟಿದ್ದಾನೆ. ಹೆಂಡತಿಯ ಜೀವ ತೆಗೆಯೋದಕ್ಕೆ ಒಂದು ಕಾರಣ ಕೂಡ ಇದೆ. ಆದರೆ ಪೊಲೀಸರ ಬಲೆಗೆ ತಂದೆಯೇ ಲಾಕ್ ಆಗೋದಕ್ಕೆ ತಾನೇ ಜನ್ಮ ಕೊಟ್ಟಿದ್ದಂತಹ 4 ವರ್ಷದ ಮಗಳೇ ಸಾಕ್ಷಿ ಕೊಟ್ಟಿದ್ದಾಳೆ. ಕೊಲೆಗೆ ಪಕ್ಕಾ ಎವಿಡೆನ್ಸ್ ಏನೂ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಂತಹ ಪೊಲೀಸರಿಗೆ ಸಾಕ್ಷಿ ಕೊಟ್ಟಿದ್ದಾಳೆ ಜಸ್ಟ್ 4 ವರ್ಷದ ಮಗಳು. ತಾಯಿಗೆ ಮಗಳೇ ಪಂಚಪ್ರಾಣ, ಮಗಳಿಗೆ ತಾಯಿಯೇ ಸರ್ವಸ್ವ. ಪ್ರತಿಯೊಬ್ಬ ತಾಯಿಗೂ ತಾನು ಹೆತ್ತು ಹೊತ್ತು ಸಾಕಿದಂತಹ ಮಗನೇ ಆಗಿರ್ಬೋದು, ಮಗಳೇ ಆಗಿರ್ಬೋದು, ತಾಯಿಗೆ ಪಂಚಪ್ರಾಣ ಆಗಿರ್ತಾರೆ. ಹಾಗೆಯೇ ಉತ್ತರ ಪ್ರದೇಶ ರಾಜ್ಯದ ಝಾನ್ಸಿಯಲ್ಲಿ 27 ವರ್ಷದ ಸೊನಾಲಿ ಬುದೋಲಿಯಾ ಅನ್ನುವಂತಹ ಮಹಿಳೆಯ ಸಾವಾಗಿತ್ತು. ಆ ಕೇಸ್ಗೆ ಈಗ ಸ್ಫೋಟಕವಾಗಿರುವಂತಹ ಟ್ವಿಸ್ಟ್ ಸಿಕ್ಕಿದೆ. 4 ವರ್ಷದ ಮಗಳು ತನ್ನ ತಾಯಿಯನ್ನ ಕೊಂದಿದ್ದು ಯಾರು ಅಂತ ಹೇಳಿದಾಳೆ. ಅಷ್ಟೇ ಅಲ್ಲ, ತಾಯಿಯ ಜೀವ ತೆಗೆದಿದ್ದು ಹೇಗೆ ಅನ್ನೋದನ್ನ ಕಣ್ಣಿಗೆ ಕಟ್ಟೋ ಹಾಗೆ ಡ್ರಾಯಿಂಗ್ ಸ್ಕೆಚ್ ಬರೆದಿರುವುದು ಪೊಲೀಸರಿಗೆ ಆರೋಪಿ ಯಾರು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಸಖತ್ ಹೆಲ್ಪ್ ಆಗಿದೆ. ಮಧ್ಯಪ್ರದೇಶದ ಟಿಕಾಮ್ಗರ್ ಜಿಲ್ಲೆಯ ಸಂಜೀವ್ ತ್ರಿಪಾಠಿ ಅನ್ನೋರು ತಮ್ಮ ಮಗಳು ಸೊನಾಲಿಯನ್ನ 2019ರಲ್ಲಿ ಸಂದೀಪ್ ಬುದೋಲಿಯಾ ಅನ್ನೋರಿಗೆ ಮದುವೆ ಮಾಡಿ ಕೊಟ್ಟಿದ್ರು. ಮಗಳ ಮದುವೆ ಟೈಮ್ನಲ್ಲಿ 20 ಲಕ್ಷ ರೂಪಾಯಿ ಹಣವನ್ನು ಕೂಡ ಹಳಿಯ ಸಂದೀಪ್ಗೆ ಕೊಟ್ಟಿದ್ದಾರೆ. ಆದರೆ 20 ಲಕ್ಷ ರೂಪಾಯಿ ಸಾಕಾಗಲ್ಲ ಅಂತ ಸಂದೀಪ್ ಮನೆಯವರು ಹೊಸ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಹೊಸ ಕಾರ್ ಕೊಡಿ ಅಂತ ಹೊಸ ಡಿಮ್ಯಾಂಡನ್ನು ಶುರು ಮಾಡಿದ್ದಾರೆ. ಆದರೆ ಸೊನಾಲಿ ತಂದೆ ಸಂಜೀವ್ ತ್ರಿಪಾಠಿ ನಮಗೆ ಕಾರ್ ಕೊಡಿಸುವಂಥ ಶಕ್ತಿ ನಮಗಿಲ್ಲ ಅಂತ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಇದೇ ನೆಪ ಇಟ್ಕೊಂಡು ಹೆಂಡತಿ ಸೊನಾಲಿಗೆ ಗಂಡ ಹೊಡೆಯೋದಕ್ಕೆ ಶುರು ಮಾಡಿದ್ದಾನೆ. ಗಂಡನ ಮನೆಯವರು ಚಿತ್ರಹಿಂಸೆ ಕೊಡ್ತಾ ಇದ್ರು. ಆಗ ಸೊನಾಲಿ ತಂದೆಗೆ ವಿಚಾರವನ್ನ ಹೇಳಿದಾಳೆ. ಆಗ ತಂದೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾನೆ. ಅದಾದ್ಮೇಲೆ ಸ್ಟೇಷನ್ನಲ್ಲಿ ರಾಜಿ ಸಂಧಾನ ಕೂಡ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಸೊನಾಲಿ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಆದರೆ ಗಂಡ ಸಂದೀಪ್ ಮನೆಯವರಿಗೆ ಗಂಡು ಮಗು ಬೇಕಾಗಿತ್ತು. ಕೋಪಗೊಂಡಂತಹ ಗಂಡನ ಮನೆಯವರು ಸ್ವಲ್ಪವೂ ಕೂಡ ಮಾನವೀಯತೆ ಇಲ್ಲದೇ ಸೊನಾಲಿಯನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಆಗ ಸೊನಾಲಿ ತಂದೆಯೇ ಆಸ್ಪತ್ರೆಯ ಬಿಲ್ಲನ್ನು ಕಟ್ಟಿ ಮಗಳನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಅದಾದ್ಮೇಲೆ ಸೊನಾಲಿ ಹಾಗೂ ಮಗಳು ದೃಶ್ಯಾಳನ್ನ ಸಂದೀಪ್ ಕರೆದುಕೊಂಡು ಮನೆಗೆ ಹೋಗಿದ್ದಾನೆ. ಸೊನಾಲಿ ಬುದೋಲಿಯಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಗಂಡ ಸಂದೀಪ್ ಬುದೋಲಿಯಾ ನಂಬಿಸಿದ್ರು. ಆದರೆ ಈಗ ತನ್ನ ತಾಯಿಯನ್ನ ಕೊಂದಿದ್ದು ಬೇರೆ ಯಾರು ಅಲ್ಲ, ತನ್ನ ತಂದೆಯೇ ಅಂತ 4 ವರ್ಷದ ಮಗಳು ಡ್ರಾಯಿಂಗ್ ಸ್ಕೆಚ್ ಮೂಲಕ ತೋರಿಸಿಕೊಟ್ಟಿದ್ದಾಳೆ. ಮಗಳ ಡ್ರಾಯಿಂಗ್ ಸ್ಕೆಚ್ನಿಂದ ತಂದೆಯೇ ಕೊಲೆಗಾರ ಅನ್ನುವಂತಹ ಸುಳಿವು ಪೊಲೀಸರಿಗೆ ಸಿಕ್ಕಿದೆ. ಗಂಡ ಸಂದೀಪ್ ಬುದೋಲಿಯಾ ತಾನೇ ತಾಳಿ ಕಟ್ಟಿ ಸಪ್ತಪದಿ ತುಳಿದು ದಾಂಪತ್ಯ ಜೀವನ ನಡೆಸ್ತಾ ಇದ್ದಂತಹ ಹೆಂಡತಿ ಸೊನಾಲಿ ಜೀವವನ್ನು ತೆಗೆದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತೆ ಬಿಂಬಿಸಿ ಎಲ್ರಿಗೂ ಕೂಡ ನಂಬಿಸಿಬಿಟ್ಟಿದ್ದ. ಪೊಲೀಸರು ತನಿಖೆ ಶುರು ಮಾಡೋದಕ್ಕೆ ಹೋದಾಗ ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಅಖಾಡಕ್ಕಿಳಿದ್ರು. ಆದರೆ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ ಸೊನಾಲಿ ದೇಹದ ಕೆಲ ಭಾಗಗಳಲ್ಲಿ ಹಲ್ಲೆಯ ಗುರುತು ಕಾಣಿಸಿದಾಗ ಇದು ಕೊಲೆನೇ ಅಂತ ಫ್ಯಾಮಿಲಿ ಸ್ನೇಹಿತರನ್ನ ಪೊಲೀಸರು ವಿಚಾರಣೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲರೂ ಕೂಡ ಅವರವರಿಗೆ ಬೇಕಾದಂತೆ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ 4 ವರ್ಷದ ಮಗಳು ದೃಶ್ಯಳಿಗೂ ಕೂಡ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ಅಮ್ಮನ ಜೀವ ತೆಗೆದಿದ್ದು ಯಾರು, ಅವತ್ತು ಮನೆಯಲ್ಲಿ ಯಾರ್ಯಾರಿದ್ರು ಅಂತ ನಯವಾಗಿ ಪೊಲೀಸರ ರೀತಿಯಲ್ಲೇ ಕೇಳಿದ್ದಾರೆ. ಆಗ ತನ್ನ ಕೈಯಲ್ಲಿದ್ದಂತಹ ರೇಖಾಚಿತ್ರವನ್ನ ಕೊಟ್ಟು ಇದು ಅಪ್ಪನ ಕೈ ಅಂತ ದೃಶ್ಯ ಹೇಳಿದಾಳೆ. 4 ವರ್ಷದ ದೃಶ್ಯ ಪೊಲೀಸರಿಗೆ ಹೇಳಿದ್ದೇನು ಅಂತಂದ್ರೆ, ಮೊದಲು ಅಮ್ಮನಿಗೆ ಅಪ್ಪ ಹೊಡೆದ, ನೀನು ನೇಣು ಹಾಕಿಕೊಂಡು ಸಾಯಿ ಅಂತ ಬೈತಾ ಇದ್ದ. ಆಮೇಲೆ ಅಪ್ಪನೇ ಅಮ್ಮನನ್ನ ನೇಣಾಕ್ದ. ಆಮೇಲೆ ಒಂದು ಚೀಲದಲ್ಲಿ ಹಾಕಿ ಬಿಸಾಕ್ಬಿಟ್ಟ. ಆಮೇಲೆ ಜ್ಯೂಸ್ ಕುಡಿಸಿ ಮೇಲಿಂದ ತಳ್ಳಿಬಿಟ್ಟಿದ್ದ. ಒಂದು ಮೆಟ್ಟಿಲು ಮೇಲಿಂದ ಕೆಳಗೆ ತಳ್ಳಿಬಿಟ್ಟಿದ್ದ. ಮೊದಲು ಹಗ್ಗದಿಂದ ಕಟ್ಟಿ ದುಪ್ಪಟ್ಟ ಬಳಸಿ ಅಪ್ಪನೇ ಕೊಂದಿದ್ದು ಅಂತ ಪೊಲೀಸರಿಗೆ 4 ವರ್ಷದ ಸೊನಾಲಿ ಮಗಳು ಹೇಳಿದಾಳೆ. ಲೇಟೆಸ್ಟ್ ಕಂಡಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.